ಆಷಾಢಿ ತಿಂಗಳು ಈಗ ನಡೀತಿತ್ತಲ್ಲದೆ ಈ ಆಷಾಢಿ ತಿಂಗಳ ಬಗ್ಗೆಯೇ ಒಂದೆರಡು ಮಾತಾಡ್ತೆ. ಆಷಾಢಿ ಅಂದ ತಕ್ಷಣ ಒಂದಿಷ್ಟು ಮಳೆ, ಅದ್ರ ಜೊತೆ ಹಿಮ, ಅಯ್ಯೋ ಚಿರ್ರಂಬು ಚಳಿ. ನಮ್ಮಲ್ಲಿ ಅಮ್ಮ ಹೇಳೋದು ಒಂದು ಮಾತಿತ್ತು, ಒಂದು ಮುಷ್ಟಿ ತೋಡಿದ್ದೋನು ಮನೆಯಿಂದ ಹೊರಗೆ ಹೊರಡ ಅನ್ಕಂಡು. ಯಾಕಂದ್ರೆ ಆಷಾಢಿ ತಿಂಗಳು ಮಳೆಯೇ ಹಾಗೆ. ಆ ಆಷಾಢಿ ತಿಂಗಳು ಮಳೆ ಬಂದರೂ ಒಂದು ರಗಳಿ ಇತ್ತೆ ಎಂತ ಗೊತ್ತಾ, ಎಲ್ಲ ಮನೆ ಒಳಗೆ ಕೂಕಂಬ. ಮನೆಗಿದ್ರೆ ಹಪ್ಪಳ ಡಬ್ಬ ಇರಲಿ, ಶೆಣ್ಗೆ ಡಬ್ಬ ಇರಲಿ, ಎಲ್ಲ ಖಾಲಿ ಹಾಕೋದು ಕಾಣಿ. ಯಾಕಂದರೆ ಆಗಳಿಗೆ ತಿಂಬಕ್ಕಿರಲಿಲ್ಲ. ಆಷಾಢಿ ತಿಂಗಳಿಗೆ ಕೆಲಸ ಇಲ್ಲ, ನೊಟ್ಟಿ ಎಲ್ಲ ಆತಿತ್ತು, ಕಳಿ ಇನ್ನೂ ತಡ ಇರ್ತಿತ್ತು. ಹೊರ ಕೆಲ್ಸಕ್ಕೆ ಹೋಗಿ ಕೊಚ್ಚು ತಗೊಬಂದು ಅದರೊಳಗೆ ಎಂತಾರು ತಿಮ್ಮ ಅಂಬಕ್ಕೆ ಎಂಥದೂ ಇಲ್ಲ. ಮನೆಯವರು ಬೇಸಿಗೆಯಲ್ಲಿ ಮಾಡ್ಕೊಬಂದಿದ್ದು ಒಂದಿಷ್ಟು ಪುಟ್ಟಗಂಟಿತ್ತಲೆ ಹಪ್ಪಳ, ಅಕ್ಕಿ ಹಪ್ಪಳ ಇರಲಿ, ಉದ್ದಿನ ಹಪ್ಪಳ ಇರಲಿ, ಗೆಣಗಿನ ಹಪ್ಪಳ ಇರಲಿ, ಆ ಹಪ್ಪಳ, ಈ ಉದ್ದಿನ ಶೆಣ್ಗಿ, ರಾಗಿ ಶೆಣ್ಗಿ ಅಂದ್ಕೊಂಡು ಈ ಶೆಣ್ಗಿಗಳನ್ನೆಲ್ಲ ಈ ಆಷಾಢಿ ತಿಂಗಳಿಗೆ ಸಾಯಂಕಾಲದಾಗೆ ಕರ್ಕೊಂಡು ಸುಟ್ಕೊಂಡು ತಿಂತಿದ್ದದ್ದು. ಈ ಗೆಡ್ಡಿ ಗೆಣಸೆಲ್ಲ ಈ ಆಷಾಢಿ ತಿಂಗಳಿಗೆ ಚಿಗುರು ಬಪ್ಪುದೆ. ಕಾರಣ ಇಷ್ಟೇ ಕಣಿ, ಪ್ರಕೃತಿಗೂ ಗೊತ್ತಿತ್ತು ಆಷಾಢಿ ತಿಂಗಳೆಲ್ಲ ಜನರಿಗೆ ದುಡ್ಡು ತಕ್ಕೊಂಡು ಹೊರಗಿನ ತಕ್ಕ ತಿಂಬು ಕಷ್ಟ ಅನ್ಕೊಂಡು ಹೇಳಿ ಪ್ರಕೃತಿಯು ಒಂದಿಷ್ಟು ಗೆಡ್ಡಿ ಗೆಣಸು ಕೊಡ್ತಿತ್ತು. ಕೆಸಿನ ಗೆಡ್ಡಿ ಚಿಗುರುದು ಈಗಳೆ, ಆ ಚಿಗುರಿಗೆ ಪತ್ರೊಡಿ ಮಾಡೋದಿರಲಿ, ಕೆಸಿನ ಗೊಜ್ಜು ಮಾಡೋದಿರಲಿ, ಆ ಗೆಡ್ಡಿ ಗೊಜ್ಜು ಎಂಥ ಲಾಯ್ಕ್ ಹಪ್ಪದೆ, ಗೆಡ್ಡಿ ಪಲ್ಯ ಅಷ್ಟು ಲಾಯ್ಕ್ ಹಪ್ಪದು. ಇಷ್ಟ್ರ ಮಟ್ಟಿಗೆ ಸೊಪ್ಪು ಸ್ವಾರಿ ಎಲ್ಲ ಲಾಯ್ಕ್ ಬಪ್ಪದು ಈ ಆಷಾಢಿ ತಿಂಗಳಿಗೆ. ಆಷಾಢಿ ತಿಂಗಳು ಮತ್ತು ಒಂದಿತ್ತೆ ಎಲ್ಲ ಹೇಳ್ತಾರೆ, ಈ ಬೂತ್ಗಳೆಲ್ಲ ತಿರುಗು ಸಮಯ ಅಂದ್ಕೊಂಡು ಹೇಳಿ. ಯಾಕಂದರೆ ದೈದ ಮನೆ ಬಾಗ್ಲಾಕತ್ತು. ನಮಗೆ ನಮ್ಮ ಕಷ್ಟ ಅಂದಾಗ ದೇವ್ರ ಕಾಂಬು ತಡ ಅಂಬ್ರು, ದೈವ ಬೇಗ ಹತ್ರ ಬತ್ತಂಬ್ರು. ಆರೆ ಈ ಒಂದು ತಿಂಗಳು ಇತ್ತಲ್ಲ ದೈದ ಮನೆ ಬಾಗ್ಲಂದರೆ ಈ ಕೆಟ್ಟ ಗಾಳಿಗಳೆಲ್ಲ ಇರ್ತವಲ್ಲ, ಆ ಕೆಟ್ಟ ಗಾಳಿ ಎಲ್ಲ ತಿರ್ಗುದಂಬ್ರು. ಈ ಮನೆಗೆ ಹಳಿಯರು ಮಳಿಯರು ಇದ್ದದ್ದು, ಹುಷಾರಿಲ್ದಿದ್ದವರು, ಸೊರಿ ಇದ್ದವರು ಹಾಪುದು ಹೆಚ್ಚಾಗಿ ಆಷಾಢಿ ತಿಂಗಳೇ ಕಾಣೆ. ಅದಕ್ಕೋಸ್ಕರ ಕೆಲವ್ರಿಗೆ ಆಷಾಢಿ ತಿಂಗಳಂದರೆ ಒಂದು ಹದಾ ಹೆದರಿಕೆ, ಒಂದಿಷ್ಟು ಪುಕ್ಕು ಆಯ್ತು. ಆರು ಮಾತ್ರ ಈಗಳು ನೆನಪಿತ್ತೆ, ಒಬ್ಬರು ಒಂದು ಆಷಾಢಿ ತಿಂಗಳ ಸತ್ತೋದಿತ್ತಲೆ, ಅವರನ್ನು ಸುಡುಕಾರು ಮಾಡೋದು ಒದ್ವಾನ ಇತ್ತಲೆ, ಈಜೋ ಮಳೆ ಬಪ್ಪುದು ಎಲ್ಲ ಸುಡೋದು ಅವರನ್ನು. ಆಗಿನ ಕಾಲದಾಗೆಲ್ಲ ಸ್ಮಶಾನ ಎಲ್ಲ ಇರಲಿಲ್ಲ, ಎಲ್ಲರನ್ನು ಮನೆಗೆ ಸುಡ್ಕಿದಿತ್ತು. ಅಲ್ಲಿ ತೆಗೆದ್ರೆ ನೀರು, ಇಲ್ಲ ತೆಗೆದ್ರೆ ನೀರು, ಈ ಮಳೆ ನಿಲ್ಲೋದಿಲ್ಲ, ಇಲ್ಲಿ ಇಟ್ಕೊಂಬಕಾತಿಲ್ಲ. ಇದು ಎಲ್ಲ ಒಂದಿಷ್ಟು ಆಷಾಢಿ ತಿಂಗಳದ. ಆದರೆ ಮತ್ತೊಂದು ಆಷಾಢಿ ತಿಂಗಳಲ್ಲೇ ನಾವು ಎಷ್ಟು ದೇವರನ್ನು ಏನು ಮಾಡುತ್ತೋ, ಸ್ತೋತ್ರ ಮಾಡುತ್ತೋ, ಪೂಜೆ ಮಾಡುತ್ತೋ, ಅದೆಲ್ಲ ಸ್ವಾಣಿ ತಿಂಗಳಿಗೆ ಅದ್ರ ಪರಿಣಾಮ ಬೀಳತ್ತಂದ್ರೆ. ಯಾಕಂದರೆ ನೀ ದೈವನ್ ಬಿಟ್ಟು ನನ್ನ ಹತ್ರ ಬಂದಿದ್ದೆ, ನಿನ್ನನ್ನು ಕಾಪಾಡ್ತೆ ಅಂಥೇಳಿ ದೇವ್ರು ಕಾಪಾಡ್ತಿರೋ ಅಂಬುದು ಒಂದು ಪದ್ಧತಿ ಇತ್ತು. ನಿಮಗೆಲ್ಲ ಇನ್ನೆಷ್ಟು ಗೊತ್ತಿತ್ತೋ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿದ್ದಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಅಂತ ಹೇಳ್ತಾ ಮತ್ತೊಂದು ಸಲ ಬರ್ತೆ.